ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಮಾರ್ಚ್ 2026ರ ಇತ್ತೀಚಿನ ಅಪ್ಡೇಟ್ ಅನ್ನು ನೋಡಲಿದ್ದೇವೆ. ಅಂದರೆ ಆಲಮಟ್ಟಿ ಯಾದಗಿರಿ ಹೊಸ ರೈಲು ಮಾರ್ಗ ಯೋಜನೆ. ಇದು ಉತ್ತರ ಕರ್ನಾಟಕದ ಅತ್ಯಂತ ಪ್ರಮುಖ ಪ್ರಸ್ತಾವಿತ ರೈಲು ಯೋಜನೆಗಳಲ್ಲಿ ಒಂದಾಗಿದೆ. ಈ ಯೋಜನೆ ಹಲವು ದಶಕಗಳಿಂದ ಬೇಡಿಕೆಯಲ್ಲಿದ್ದು ಈಗ ಕೊನೆಗೂ ಸ್ವಲ್ಪ ಪ್ರಗತಿ ಕಾಣಿಸುತ್ತಿದೆ. ಹಾಗಾದರೆ ಈ ಯೋಜನೆಯ ಮಾರ್ಗ ಮಹತ್ವ ಮತ್ತು ಇತ್ತೀಚಿನ ಪ್ರಗತಿ ಬಗ್ಗೆ ತಿಳಿದುಕೊಳ್ಳೋಣ. ಯೋಜನೆಯ ಅವಲೋಕನ. ಆಲಮಟ್ಟಿ ಯಾದಗಿರಿ ರೈಲು ಮಾರ್ಗವು ಸುಮಾರು 162 ಕಿಲೋಮೀಟರ್ ಉದ್ದದ ಹೊಸ ರೈಲು ಮಾರ್ಗ ಯೋಜನೆಯಾಗಿದೆ. ಇದು ವಿಜಯಪುರ ಜಿಲ್ಲೆಯ ಆಲಮಟ್ಟಿಯನ್ನು ಹೈದರಾಬಾದ್ ಮುಂಬೈ ರೈಲು ಮಾರ್ಗದಲ್ಲಿರುವ ಪ್ರಮುಖ ಜಂಕ್ಷನ್ ಆಗಿರುವ ಯಾದಗಿರಿಯೊಂದಿಗೆ ಸಂಪರ್ಕಿಸುತ್ತದೆ. ಈ ಮಾರ್ಗವು ಉತ್ತರ ಕರ್ನಾಟಕದ ಹಲವಾರು ಹಿಂದುಳಿದ ಮತ್ತು ಸೇವೆ ಕಡಿಮೆ ಇರುವ ಪ್ರದೇಶಗಳ ಮೂಲಕ ಸಾಗುವ ನಿರೀಕ್ಷೆಯಿದ್ದು, ಸಂಪರ್ಕವನ್ನು ಬಹಳ ಮಟ್ಟಿಗೆ ಸುಧಾರಿಸುತ್ತದೆ. ಈ ಯೋಜನೆಯನ್ನು ಭಾರತೀಯ ರೈಲ್ವೆ ಮತ್ತು ನೈಋತ್ಯ ರೈಲ್ವೆ ವ್ಯಾಪ್ತಿಯಲ್ಲಿ ಯೋಜಿಸಲಾಗಿದೆ. ಯೋಜನೆಯ ಮಹತ್ವ. ಈ ರೈಲು ಮಾರ್ಗ ಯಾಕೆ ಪ್ರಮುಖ ಎಂದು ನೋಡೋಣ. ಮೊದಲನೆಯದಾಗಿ, ಇದು ವಿಜಯಪುರ, ಬಾಗಲಕೋಟೆ ಮತ್ತು ಯಾದಗಿರಿ ಜಿಲ್ಲೆಗಳ ನಡುವೆ ನೇರ ರೈಲು ಸಂಪರ್ಕವನ್ನು ಒದಗಿಸುತ್ತದೆ. ಎರಡನೆಯದಾಗಿ, ಪ್ರಯಾಣದ ಸಮಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಉದ್ದ ಮಾರ್ಗಗಳ ಅವಲಂಬನೆಯನ್ನು ತಗ್ಗಿಸುತ್ತದೆ. ಮೂರನೆಯದಾಗಿ, ಇದು ಉತ್ತೇಜನ ನೀಡುತ್ತದೆ ಕೃಷಿ ಸಾಗಾಟಕ್ಕೆ, ಸ್ಥಳೀಯ ಕೈಗಾರಿಕೆಗಳಿಗೆ, ಉದ್ಯೋಗಾವಕಾಶಗಳಿಗೆ ಮತ್ತು ಮುಖ್ಯವಾಗಿ ಇದು ಉತ್ತರ ಕರ್ನಾಟಕದ ಒಳನಾಡು ಪ್ರದೇಶಗಳನ್ನು ಪ್ರಮುಖ ರೈಲು ಮಾರ್ಗಗಳೊಂದಿಗೆ ಸಂಪರ್ಕಿಸಿ ಒಟ್ಟು ಪ್ರಾದೇಶಿಕ ಅಭಿವೃದ್ಧಿಯನ್ನು ಹೆಚ್ಚಿಸುತ್ತದೆ. ಈ ಕಾರಣಗಳಿಂದಲೇ ಈ ಯೋಜನೆಗೆ ಜನರಿಂದ ಹಲವು ವರ್ಷಗಳಿಂದ ಬೇಡಿಕೆಯಿದೆ. ಸರ್ವೆ ಮತ್ತು ಯೋಜನಾ ಹಂತ. ಈಗ ಮಾರ್ಚ್ 2026ರ ಇತ್ತೀಚಿನ ಪ್ರಗತಿ ನೋಡೋಣ. ಈ ಯೋಜನೆಗೆ ರೈಲ್ವೆ ಮಂಡಳಿಯು ಅಂತಿಮ ಸ್ಥಳ ಸಮೀಕ್ಷೆಗೆ ಅನುಮೋದನೆ ನೀಡಿದೆ. ಯೋಜನೆ ಈಗ ಸರ್ವೆ ಮತ್ತು ಯೋಜನಾ ಹಂತದಲ್ಲಿದೆ, ನಿರ್ಮಾಣ ಪ್ರಾರಂಭವಾಗಿಲ್ಲ. ಅಧಿಕೃತ ಮಾಹಿತಿಯ ಪ್ರಕಾರ ಅಂತಿಮ ಸ್ಥಳ ಸಮೀಕ್ಷೆ ಪ್ರಗತಿಯಲ್ಲಿದೆ. ಈ ಸಮೀಕ್ಷೆ ಮೂಲಕ ನಿಖರ ಮಾರ್ಗ, ನಿಲ್ದಾಣಗಳು ಮತ್ತು ಭೂಮಿಯ ಅಗತ್ಯತೆ ನಿಗದಿಯಾಗಲಿದೆ. ಇದಲ್ಲದೆ ಸಮೀಕ್ಷಾ ಕಾರ್ಯಕ್ಕಾಗಿ ಟೆಂಡರ್ಗಳನ್ನು ಕರೆಯಲಾಗಿದೆ ಎಂಬ ವರದಿಗಳು ಬಂದಿದ್ದು, ಇದು ಉತ್ತಮ ಪ್ರಗತಿಯ ಸೂಚನೆ. ಹೀಗಾಗಿ ಯೋಜನೆ ಮುಂದುವರಿಯುತ್ತಿದೆ, ಆದರೆ ಇನ್ನೂ ಪ್ರಾರಂಭಿಕ ಹಂತದಲ್ಲಿದೆ. ಪ್ರಸ್ತುತ ಸ್ಥಿತಿ. ಈಗ ಯೋಜನೆಯ ಸ್ಥಿತಿ ಹೀಗಿದೆ. ಉದ್ದ ಸುಮಾರು 162 ಕಿಲೋಮೀಟರ್. ಹಂತ ಸರ್ವೆ ಪ್ರಗತಿಯಲ್ಲಿದೆ. ನಿರ್ಮಾಣ ಇನ್ನೂ ಪ್ರಾರಂಭವಾಗಿಲ್ಲ. ಸ್ಥಿತಿ ಸಕ್ರಿಯ ಯೋಜನಾ ಹಂತದಲ್ಲಿ ಇದೆ. ಇದರಿಂದ ತಿಳಿಯುವುದೇನೆಂದರೆ, ಮಾರ್ಗ ಅಂತಿಮಗೊಳಿಸುವುದು, ಭೂಮಿ ಗುರುತಿಸುವುದು, ವೆಚ್ಚ ಅಂದಾಜು ಮಾಡುವುದು ಇವೆಲ್ಲವೂ ಇನ್ನೂ ನಡೆಯುತ್ತಿದೆ. ಸರ್ವೆ ಪೂರ್ಣಗೊಂಡ ನಂತರ ಮಾತ್ರ ಯೋಜನೆ ಮುಂದಿನ ಹಂತಗಳಿಗೆ ಸಾಗುತ್ತದೆ. ಡಿಪಿಆರ್ ಅನುಮೋದನೆ, ಹಣಕಾಸು ವ್ಯವಸ್ಥೆ, ನಿರ್ಮಾಣ. ಸವಾಲುಗಳು. ಇತರ ರೈಲು ಯೋಜನೆಗಳಂತೆ ಇದಕ್ಕೂ ಕೆಲವು ಸವಾಲುಗಳಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಭೂಮಿ ಸ್ವಾಧೀನ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ವೆಚ್ಚ ಹಂಚಿಕೆ, ಅನುಮೋದನೆ ಪ್ರಕ್ರಿಯೆಯಲ್ಲಿ ವಿಳಂಬ. ಇವು ಕರ್ನಾಟಕದ ಅನೇಕ ರೈಲು ಯೋಜನೆಗಳಲ್ಲಿ ಕಂಡುಬರುವ ಸಾಮಾನ್ಯ ಸಮಸ್ಯೆಗಳಾಗಿವೆ. ಭವಿಷ್ಯದ ನಿರೀಕ್ಷೆಗಳು. ಮುಂದಿನ ದಿನಗಳಲ್ಲಿ ಸರ್ವೆ ಪೂರ್ಣಗೊಂಡ ನಂತರ ಯೋಜನೆ ಡಿಪಿಆರ್ ಹಂತಕ್ಕೆ ಸಾಗುತ್ತದೆ. ಅನುಮೋದನೆಗಳು ವೇಗವಾಗಿ ಸಿಗಿದರೆ ಮುಂದಿನ ವರ್ಷಗಳಲ್ಲಿ ನಿರ್ಮಾಣ ಆರಂಭವಾಗಬಹುದು. ಈ ರೈಲು ಮಾರ್ಗವು ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಪ್ರದೇಶಗಳ ಸಂಪರ್ಕವನ್ನು ಪರಿವರ್ತಿಸುವ ಸಾಮರ್ಥ್ಯ ಹೊಂದಿದೆ. ಸಾರಾಂಶ. ಒಟ್ಟಿನಲ್ಲಿ ಆಲಮಟ್ಟಿ ಯಾದಗಿರಿ ರೈಲು ಮಾರ್ಗ ಯೋಜನೆ ಇನ್ನೂ ಪ್ರಾರಂಭಿಕ ಹಂತದಲ್ಲಿದ್ದರೂ ಅಂತಿಮ ಸ್ಥಳ ಸಮೀಕ್ಷೆಯಿಂದ ಪ್ರಗತಿ ಆರಂಭವಾಗಿದೆ. ಈ ಯೋಜನೆ ಪೂರ್ಣಗೊಂಡರೆ ಇದು ಉತ್ತರ ಕರ್ನಾಟಕದ ಸಂಪರ್ಕ ವ್ಯವಸ್ಥೆಗೆ ಗೇಮ್ ಚೇಂಜರ್ ಆಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ.